ಆಪರ್ಚುನಿಟಿ ನಿಂಗೆ ಡಾನ್ಸ್ಗೆ ಅಂತ ಬಂದಾಗ ವಾಟ್ ಮೇಡ್ ಯು ಗೋ ಇನ್ ಟು ದ ಡಾನ್ಸ್ ದ್ಯಾನ್ ಆಕ್ಟಿಂಗ್ ಲೈನ್? ಅಂದ್ರೆ ಇದೆಲ್ಲ ಐ ಮೀನ್ ರಿಲೇಟೆಡ್ ಅಲ್ವಾ ಇದೆಲ್ಲ. ನಾವು ಡ್ಯಾನ್ಸ್ ಆಗಿರ್ಬೋದು, ಒಂದು ಆಕ್ಟಿಂಗ್ ಕ್ಲಾಸ್ ಆಗಿರ್ಬೋದು, ಎಲ್ಲಾನು ರಿಲೇಟೆಡ್. ಸ್ಟೇಜ್ ಫಿಯರ್ ಒಂದು ಹೋಗುತ್ತೆ. ನಾವು ಇವಾಗ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂದಾಗ ಸುಮಾರು ಜನ ಇರ್ತಾರೆ. ಆ ಜನದಲ್ಲಿ ನಮ್ಗೆ ಸ್ಟೇಜ್ ಫಿಯರ್ ಖಂಡಿತ ಹೋಗುತ್ತೆ. ಸೊ ನನ್ಗೆ ಅದ್ ಮಾಡಿರೋದ್ರಿಂದ ನನ್ಗೆ ಧೈರ್ಯ ಜಾಸ್ತಿ ಬಂದಿದೆ. ಸೊ ನನಗೆ ಅದು ಸ್ಟೇಜ್ ಫಿಯರ್ ಇಲ್ಲ. ನನಗೆ ಅದು ರಿಯಲಿ ಪ್ರೌಡ್ ಫೀಲ್ ಆಗ್ತಿತ್ತು ನನಗೆ. ಸೊ ಅದು 1 year ಮಾಡಿದೆ. ಅದಾದ್ಮೇಲೆ ಜಂಪ್ ಆದೆ ನಾನು. ನನಗೆ ಪ್ರದೀಪ್ ಅಂತ ಸ್ಯಾಂಕಿ ಈವೆಂಟ್ಸ್ ಅಂತ, ಸೊ ಅವ್ರದ್ದು ಮಾಡ್ಲಿಂಗ್ ಸಿಕ್ತು ನನಗೆ. ಹೀಗೆ ಮಾಡ್ತಾ ಮಾಡ್ತಾ ನನಗೆ ಒಬ್ಬ ಫ್ರೆಂಡ್ ಇದ್ದಾರೆ ಸಜೆಸ್ಟ್ ಮಾಡಿದ್ದು. ಸೊ ಅದಾದ್ಮೇಲೆ ಅದಕ್ಕೆ ಜಂಪ್ ಆದೆ. ಅದಕ್ಕೆ ಜಂಪ್ ಆದಮೇಲೆ ಆಮೇಲೆ ಇನ್ನೊಂದು ಸೈ ರಾಜೇಶ್ ಅಂತ ಟೀಮ್ ಇದೆ ಅವ್ರದ್ದು. ಅವರು ಪಾಪ್ಯುಲರ್ ಇದ್ರು ಅವಾಗ ಎಲ್ಲ ಕೊರಿಯೋಗ್ರಫಿ ಅದು ಇದು. ಸೊ ಅದಕ್ಕೆ ಜಾಯ್ನ್ ಆಗ್ತೀನಿ. ಅದಕ್ಕೆ ಜಾಯ್ನ್ ಆದಾಗ ನನಗೆ ಸಂಜಯ್ ಅಂತ ಅಂದರೆ ಟ್ರೂಪಲ್ಲಿದ್ದರು. ಆಮೇಲೆ ವರುಣ್ ಅಂತ ಚಾನಲ್ಗೆ ಆಡಿಷನ್ಗೆಲ್ಲ ಹುಡುಕ್ತಾ ಇದ್ರು ಇವ್ರನ್ನ. ಸೊ ಅವಾಗ ನನಗೆ ಕಾಂಟ್ಯಾಕ್ಟ್ ಆಯಿತು. ಓಕೆ, ಅವಾಗ ನಾನು ಹೇಳ್ಕೊಂಡೆ ನಾನು ಮಾಡ್ತೀನಿ, ನಾನು ನೋಡಿ ಅಂತ. ಅವಾಗೆಲ್ಲ ಹೇಗೆ ಅಂತಂದ್ರೆ ಇವಾಗೆಲ್ಲ ವಾಟ್ಸಪ್ಪು ಇದ್ರಲ್ಲೆಲ್ಲ ಫೋಟೋ ಕಳಿಸ್ಬೋದಿತ್ತು, ವಿಡಿಯೋಗಳು. ಅವಾಗ ಹಂಗಿಲ್ಲ, ನಾವು ಫೋಟೋಗಳನ್ನ ಇಟ್ಕೊಳ್ಬೇಕಾಗಿತ್ತು, ಪ್ರಿಂಟ್ ಔಟ್ ಮಾಡಿ ಪೋರ್ಟ್ಫೋಲಿಯೋಗಳನ್ನ ರೆಡಿ ಮಾಡ್ಕೋಬೇಕಿತ್ತು. ಆಮೇಲೆ ಇನ್ನೊಂದೇನಂತಂದ್ರೆ ಫೋಟೋ ಶೂಟ್ಸು ನಾನು ಮಾಡಿಸ್ತಿದ್ದೆ ಅವಾಗ. ಸೊ ನನಗೆ ಅವಾಗ ಡ್ಯಾನ್ಸ್ ಮಾಡ್ತಿದ್ದೆ, ಪಾಕೆಟ್ ಮನಿ ಆಗ್ತಿತ್ತು. ಅದರಲ್ಲಿ ನಾನು ಫೋಟೋ ಶೂಟ್ಸ್ಗಳು ಮಾಡ್ತಿದ್ದೆ, ಫೋಟೋ ಶೂಟ್ಗಳು ಮಾಡಿಸ್ತಿದ್ದೆ. ಅದನ್ನ ಹಂಗೆ ಕಾಪಿ ಮಾಡ್ಬಿಟ್ಟು ಇಟ್ಕೊಂತಿದ್ದೆ ನನ್ನ ಹತ್ರ. ಯಾರಾದ್ರು ಕೇಳ್ತಾರಲ್ವಾ, ಕೇಳಿದಾಗ ಹೋಗಿ ಆಫೀಸ್ಗೆ ಹೋಗಿ ಕೊಡ್ಬೇಕಿತ್ತು, ನಾವು ಹೋಗಿ ಮಾತಾಡ್ಸ್ಬಿಟ್ಟು ಕೊಡ್ಬೇಕಿತ್ತು. ಇವ್ರ ರೆಫರೆನ್ಸ್ ಇಂದ ನನಗೆ ಒಂದ್ ಸ್ವಲ್ಪ ಈಸಿ ಆಯ್ತು ನನಗೆ. ಬಿಕಾಸ್ ಸಾವಿರಾರು ಜನ ಬರ್ತಾರೆ ರಿಯಾಲಿಟಿ ಶೋ ಆಡಿಷನ್ಗೆ ಅಂತ. ಸೊ ಅದ್ರಲ್ಲಿ ನಾನ್ ಸೆಲೆಕ್ಟ್ ಆಗಿದ್ದು ನನ್ ಲಕ್ ಅಂತ ಹೇಳ್ಬೋದು. ನನ್ನ ಐ ಥಿಂಕ್ ಯುವರ್ ಡ್ರೀಮ್ಸ್ ಆ ಪ್ರೇ ಮಾಡಿದ ಅಷ್ಟು ವರ್ಷದಿಂದ ಐ ಥಿಂಕ್ ದಿಸ್ ಕೇಮ್ ಟ್ರೂ ಫಿಲ್. ವೆರಿ ನೈಸ್. ಕರೆಕ್ಟ್. ಅದಾದ್ಮೇಲೆ ಆಫ್ಟರ್ ಮಾಡ್ಲಿಂಗ್ ಎಲ್ಲ ಐ ಥಿಂಕ್ ಯು ಮೇಡ್ ಅ ವೆರಿ ನೈಸ್ ನೇಮ್ ಅಲ್ವಾ? ಓಕೆ, ಸೊ ಮಾಡ್ಲಿಂಗ್ ಇಂದ ನೀವು ಆಕ್ಚುಲಿ ಹೌ ಡಿಡ್ ಯು ಗೆಟ್ ಇನ್ ಟು ದ ಇಂಡಸ್ಟ್ರಿ? ಅದೇ ನನ್ ಪೇಟೆ ಮಂದಿ ಕಾಡಿಗೆ ಬಂದ್ರು ಮಾಡದ್ನಲ್ವಾ, ಅದ್ರಲ್ಲಿ ನನಗೆ ಒಳ್ಳೆ ನೇಮ್ ಸಿಕ್ತು. ಅಂದ್ರೆ ರೆಕಗ್ನೈಸ್ ಅಂದ್ರೆ ಹೆಂಗ್ ಸಿಕ್ತು ಅಂದ್ರೆ, ಜನ ನಾನು ಎಲ್ಲೋದ್ರು ನನ್ನ ಮಾತಾಡ್ಸೋರು. ಎಲ್ಲೇ ಹೋದ್ರು ನನ್ನನ್ನ ಅಷ್ಟೇ, ಆಕ್ಚುಲಿ ಅಷ್ಟೇ ಅನ್ನಪೂರ್ಣ ಅಂತ ನನಗೆ ಹೆಸರಿದ್ದಿದ್ದು ಅದರಲ್ಲಿ ರಿಯಾಲಿಟಿ ಶೋ ಅಲ್ಲಿ. ಸೊ ಅಷ್ಟೇ ಅನ್ನಪೂರ್ಣ ಅಂತ ಎಲ್ಲ ಮಾತಾಡಿಸ್ತಾ ಇದ್ರು, ಆಟೋಗ್ರಾಫ್ ತಗೋತಿದ್ರು. ನನ್ಗೆ ಒಳ್ಳೆ ಬ್ರೇಕ್ ಸಿಕ್ಕಿದ್ದು ಅದರಿಂದ ನನಗೆ. ಸೊ ಅದಾದ್ಮೇಲೆ ನನಗೆ ಒಂದು ಮೇನ್ ಲೀಡ್ಗೆ ಆಕಾಶದೀಪ ಅಂತ ಅವಾಗ ಸೀರಿಯಲ್ ಮಾಡ್ತಿದ್ರು ಸಕ್ರೆಬೆಲ್ ಶ್ರೀನಿವಾಸ್. ಸೊ ಅವ್ರು ಆಫೀಸ್ಗೆ ಕರೆದ್ಬಿಟ್ಟು ನನಗೆ ಒಳ್ಳೆ ರಿಯಾಲಿಟಿ ಶೋ ಮಾಡಿದ್ಯಮ್ಮ, ಒಳ್ಳೆ ರೆಕಗ್ನೈಸ್ ಇದೆ ನಿಮಗೆ, ಮಾಡಮ್ಮ ಅಂತಂದ್ರು. ನಾನು ಆಯಿತು ಅಂದ್ಬಿಟ್ಟು ಇದು ಮಾಡಿದೆ. ಆಮೇಲೆ ಮನೆಗೆ ಬಂದು ಹೇಳ್ತೀನಿ, ನಮ್ಮ ಡ್ಯಾಡಿ ಒಪ್ತಾ ಇಲ್ಲ, ನೀನು ಬೇಡ, ನೀನು ಮಾಡಬೇಡ. ಬಟ್ ರಿಯಾಲಿಟಿ ಶೋಗೆ ಹೋಗೋದಕ್ಕೆಲ್ಲ ಅಪ್ಪ ಒಪ್ಕೊಂಡ್ರ ಅವಾಗ? ಇಲ್ಲ ಒಪ್ಕೊಳ್ಳಿಲ್ಲ. ನೀವು ನಾನು ಹೋಗ್ತೀನಿ ಅಂತ ಹಠ ಮಾಡಿ, ಅದು ಆ್ಯಕ್ಚುಲಿ ಸೆಂಡ್ ಆಫ್ ಪಾರ್ಟಿ ಇತ್ತು ನಮಗೆ. ನೈಟು, ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದು, ನೈಟು ಸೆಂಡ್ ಆಫ್ ಪಾರ್ಟಿ ಇತ್ತು. ನಮ್ಮ ಡ್ಯಾಡಿ ಬರಲೇ ಇಲ್ಲ. ನೀನೇನಾದ್ರೂ ಮಾಡ್ಕೋ ಅಂತ ಬರಲೇ ಇಲ್ಲ ಅವರು. ನಮ್ಮ ಮಮ್ಮಿ ಬಂದ್ರು ನನ್ನ ಜೊತೆ. ನಮ್ಮ ಮಮ್ಮಿ ಅವಾಗ ನಾನು ಹೇಳ್ದೆ ಇದು ಸೀರಿಯಲ್ ಅಲ್ಲ, ಇದು ರಿಯಾಲಿಟಿ ಶೋ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. Coming in from that orthodox family, appa being so straight, only support from mother, full family of all ladies, reality show ಮಾಡಬೇಕು ಅಂದ್ರೆ is not an easy job. Correct. ಯಾಕೆಂದ್ರೆ you really need that power and that fighter mode of you. ಅದನ್ನ ಹೇಗೆ ಚಾಲೆಂಜ್ ಹೆಂಗಿತ್ತು ನಿಮಗೆ? How was your experience in reality show? ಚಾಲೆಂಜ್ ಅಂದ್ರೆ ನನಗೆ ಅದು ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಬಿಕಾಸ್ ಬಿಫೋರ್ ಎಲ್ಲ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ನಡೀತಿತ್ತು. ಇದು ಪ್ಯಾಟೆ ಮಂದಿ ಗಾಡಿಗೆ ಬಂದ್ರು. ನಮ್ಗೆ ಹೇಗಿರುತ್ತೆ ಅಂತಾನೆ ನಮ್ಗೆ ಇಮ್ಯಾಜಿನೇಷನ್ ಇಲ್ಲ. ಏನೋ ಹಳ್ಳಿಗೆ ಹೋಗ್ತಾರೆ ಆ ತರ ಇತ್ತಲ್ವಾ ಹಿಂದೆ ಸೀಸನ್, ಆ ತರ ಅನ್ಕೊಂಡು ಏನೋ ನಾವು ಕೆಲಸ ಮಾಡ್ಕೋಬೇಕು, ನಾವು ದುಡ್ಕೋಬೇಕು, ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ತರ ಅನ್ಕೊಂಡು ಹೋದ್ವಿ. ಯಪ್ಪ, ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಟಫ್ ಇತ್ತು. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫುಲ್ಲು ಅದು ಡ್ಯಾಮ್ ಏನಾಗಿದೆ, ಹುಬ್ಳಿ ಡ್ಯಾಮು ಅವತ್ತೇ ಓಪನ್ ಆಗ್ಬಿಟ್ಟಿದೆ. ಓಪನ್ ಆಗಿ ನಾವು ಏನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಅದು ದಾಟ್ಕೊಂಡು ಹೋಗ್ಬೇಕು.
ಫುಲ್ಲು ಫ್ಲೋ ಆಗ್ತಿದೆ ವಾಟರ್. ಎಷ್ಟು ಅಂದರೆ ಫೋರ್ಸ್ ಅಂದರೆ ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ನಾನೊಂದು ಬ್ಯಾಗ್ ಎತ್ಕೊಂಡಿದ್ದೆ ಒಂದು ಬಟ್ಟೆಗೆ ಅಂತ. ಸೊ ಅದು ಏನಾಯ್ತು, ಆ ನೀರಲ್ಲೇ ಹೋಗ್ಬಿಡ್ತು ಫುಲ್. ಅಯ್ಯೋ, ಹಂಗೆ ಹೋಯ್ತಾ? ನೋ, ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಫುಲ್ ಎಲ್ಲ ಹೋಗ್ಬಿಡ್ತು. ಅದಾದ್ಮೇಲೆ ಅಲ್ಲೇನಂತಂದ್ರೆ ಕಾಡೋರು ಹೆಂಗಿರ್ಬೇಕು ಆ ಥರ ಇರಬೇಕು ಅಂತ. ಜಸ್ಟ್ ಇಮ್ಯಾಜಿನ್, 1 ತಿಂಗಳು ಒಂದೇ ಬಟ್ಟೆ. ಓ ಗಾಡ್, ಹೌ ಡಿಡ್ ಯು ಇವನ್ ಮ್ಯಾನೇಜ್? ಊಟ ತಿಂಡಿ ಎಲ್ಲ ಏನಿಲ್ಲ, ಬಂಡೆ ಮೇಲೆ ಮಲ್ಕೊಳೋದು. ಟಾಸ್ಕ್ ಏನಾದರೂ ವಿನ್ ಆದರೆ ಏನಾದರೂ ಒಂಚೂರು ಕೊಡ್ತಿದ್ರು, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅಲ್ಲಿ ನದಿ ನೀರು ಬರ್ತಿತ್ತಲ್ವಾ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ ಆ ಥರ. ಓ ಗಾಡ್, ಊಟ ತಿಂಡಿನೂ ಕೊಡ್ತಿರ್ಲಿಲ್ಲ? ಊಟ ತಿಂಡಿ ಅದನ್ನೇ ಕಾರ್ಡ್ ಮನುಷ್ಯ ಹೇಗೆ ತಿಂತಾರೋ ಅದನ್ನ. ಹೌ ಡಿಡ್ ಯು ಇವನ್ ಮ್ಯಾನೇಜ್ ಫಾರ್ 1 ಮಂತ್? 1 ಮಂತ್ ಯಪ್ಪ, ನೈಟ್ ಅಂದ್ರೆ ಏನಾದ್ರೂ ಒಂದು ಟಾಸ್ಕ್ ವಿನ್ ಆದಾಗ ಅಷ್ಟೋ ಇಷ್ಟೋ ಬರ್ತಿತ್ತು. ಆಮೇಲೆ ಕ್ರಾಬ್ಸ್ ಎಲ್ಲ ಇರ್ತಿತ್ತಲ್ಲಿ, ಅದನ್ನ ತಗೊಂಡು ಫೈರ್ ಕ್ಯಾಂಪ್ ತರ ಮಾಡ್ಕೊಂಡು. ಅಂದ್ರೆ ನಾನು ಅವಾಗ ತಿಂತಿರ್ಲಿಲ್ಲ ಆಕ್ಚುಲಿ, ವೆಜ್ ಇದ್ದೆ ನಾನು ಅವಾಗ. ನಾನು ತಿಂತಿರ್ಲಿಲ್ಲ, ನಂಗೆ ತುಂಬಾ ಕಷ್ಟ ಆಗ್ತಿತ್ತು ಹೇಗ್ ಮಾಡೋದು ಹಂಗೆ. ಆಮೇಲೆ ಮಿಲ್ಕ್ ಕೊಡೋರು, ಅಂದ್ರೆ ಹಾಲು ಕೊಡೋರು ಒನ್ ಟೈಮು. ಇವಾಗ ಟಾಸ್ಕ್ ವಿನ್ ಆದಾಗ ಇಲ್ಲ ನೀವೇನಾದ್ರೂ ಮಾಡ್ಕೊಳ್ಳಿ, ನೀವೇನಾದ್ರೂ ಇದ್ ಮಾಡ್ಕೊಳ್ಳಿ ಅನ್ನೋ ತರ. ಸಿಕ್ಕಾಪಟ್ಟೆ ಟಫ್ ಇತ್ತು. 1 ಮಂತ್ ಹೆಂಗೋ ಸರ್ವೈವ್ ಆದೆ. ಬಟ್ ಆಕ್ಚುಲಿ ದಟ್ ವಿಲ್ ಮೇಕ್ ಯು ಸ್ಟ್ರಾಂಗ್ ಪರ್ಸನ್ ಅಲ್ವಾ? ಈಗ ಏನು ಕೊಡ್ತಾರೆ ಒಂದ್ ಜಾಗದಲ್ಲಿ ಬಿಟ್ಬಿಟ್ಟಾಗ ಯು ಹ್ಯಾವ್ ಟು ಸರ್ವೈವ್ ಫಾರ್ ಯೋರ್ ಸೆಲ್ಫ್. ಅಂದ್ರೆ ಯು ಆಕ್ಚುಲಿ ಆಸ್ ಅ ಪರ್ಸನ್ ಯು ಸ್ಟಾರ್ಟ್ ಬಿಲ್ಡಿಂಗ್, ಅನಲೈಸಿಂಗ್ ವಾಟ್ ಅಬೌಟ್ ಯೋರ್ ಸೆಲ್ಫ್, ನನ್ನ ಸ್ಟ್ರೆಂತ್ ಏನು, ದ ರಿಯಲ್ ಲೈಫ್ ಆಫ್ to survive in this real world. Very nice, very good experience ಅಲ್ವಾ? ಟಾಸ್ಕ್ ಮಾಡ್ಬೇಕಾದ್ರೆ ನಾವು ಒಂದು 5 to 6 ಕಿಲೋಮೀಟರ್ ವಾಕ್ ಮಾಡ್ಬೇಕಾಗಿತ್ತು. ಅದೆಲ್ಲಿ ನಮ್ಗೆ ಸೆಟ್ ಹಾಕಿರ್ತಾರೋ ನಾವಿರೋದ್ರಿಂದ ಆ ಜಾಗದಿಂದ ಆ ಜಾಗಕ್ಕೆ ನಡ್ಕೊಂಡು ಹೋಗ್ಬೇಕಾಗಿತ್ತು, ನಡ್ಕೊ ಬರ್ಬೇಕಾಗಿತ್ತು. ಅಂದ್ರೆ ನಮ್ಗೆ ಊಟ ಇರ್ತಿರ್ಲಿಲ್ಲ, ಏನು ಇರ್ತಿರ್ಲಿಲ್ಲ, ನಿದ್ದೆ ಬರ್ತಿದ್ದೆ ಬೆಳಗ್ಗೆ ಟೈಮು. ಯಾವಾಗ ಬಿಸಿಲು ಬರ್ತಿತ್ತು ಆ ಟೈಮ್ ನಿದ್ದೆ ಬರ್ಬೇಕಾದ್ರೆ ಇನ್ನೇನು ಟಾಸ್ಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ರು. ಓ ಗಾಡ್, ಸಿಕ್ಕಾಬಟ್ಟೆ ಕಷ್ಟ ಆಯ್ತು. ನಾನ್ ಬೇರೆ ಅವಾಗ ಹಿಂಗ್ ಸಣ್ಣಕ್ಕೆ ಬೇರೆ ಇದ್ದೆ. ಬಟ್ ಅಷ್ಟೊಂದು ಕಷ್ಟ ಆಗ್ಲಿಲ್ವಾ ನಿಂಗೆ ಟು ಗೆಟ್ ದಟ್ ಸ್ಟ್ರೆಂತ್? ಬಿಕಾಸ್ ಆ ಬಿಸಿಲಲ್ಲಿ ಆ ಕಾಡು ಊಟ ಇಟ್ ಇಸ್ ಲೈಕ್ ನಾಟ್ ಎನ್ ಈಸಿ ಜಾಬ್ ಅಲ್ವಾ? ಯಾಕಂದ್ರೆ ಮನೇಲಿ ನಾವು ಚೆನ್ನಾಗಿ ಬೆಳ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಒಂದು 10-11 o'clock ಹಂಗೆ ಹೇಳ್ತಿದ್ದೆ ನಾನು. ನನ್ಗೆ ಆತರ ನಮ್ಮಮ್ಮ ಒಂದ್ ಕೆಲ್ಸನೂ ಮಾಡ್ತಿರ್ಲಿಲ್ಲ, ನಮ್ಮಮ್ಮನೇ ಎಲ್ಲ ಮಾಡ್ಕೊಂಡವ್ರು. ಸೊ ಆ ತರ ಬೆಳ್ದು ಸಡನ್ ಆಗಿ ಈ ತರ ನಾವು ಹೋಗ್ಬೇಕು ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನನ್ಗೆ. ಸೊ ಅದಾದ್ಮೇಲೆ ಆಮೇಲೆ ಹೊರಗಡೆ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಇಷ್ಟು ಪಾಪ್ಯುಲಾರಿಟಿ ಸಿಕ್ಕಿದೆ. ಆ ಸ್ಟ್ರಗಲ್ ಎಲ್ಲ ಹ್ಯಾಸ್ ಪೇಡ್ ಆಫ್ ಫಾರ್ ಯು ಅಲ್ವಾ? ಆ ಸ್ಟ್ರಗಲ್ ಹಂಗೆ ಫುಲ್ ಮರ್ತೆ ಹೋಯ್ತು ನನಗೆ.